ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗ. ಇವತ್ತು ತುಂಬಾ ಯೂಸ್ಫುಲ್ ಆದಂತಹ ಹೆಲ್ದಿ ಟಿಪ್ ಕೊಡ್ತಾ ಇದ್ದೀನಿ. ತುಂಬ ಜನ ನಾವು ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಅಡುಗೆ ಮಾಡೋರಾಗಿರ್ಬೋದು, ನಾವು ತುಂಬ ಕಷ್ಟಪಡೋದು ಏನು ಅಂತ ಹೇಳಿದ್ರೆ ಈ ಎಲ್ಲ ಐಟಮ್ಸ್ನ ಈ ಎತ್ತಿ 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 ಇಡ್ತಾರೆ ನೋಡಿ. ಅಂದರೆ ಕರಿಬೇವಾಗಿರ್ಬೋದು, ಹಸಿಮೆಣಸಾಗಿರ್ಬೋದು, ಇವೆಲ್ಲ. ಸೊ ಅದರಲ್ಲಿ ಒಂದಕ್ಕೆ ನಾನು ಇವತ್ತು ಸೊಲ್ಯೂಷನ್ ಕಂಡು ಹಿಡ್ತಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಕರಿಬೇವನ್ನು ಅವರು ಎತ್ತಿಡ್ದಿರ ಹೇಗೆ ಸೇವಿಸ್ತಾರೆ, ಅದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಮುಂದೆ ಅದನ್ನು ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ಕರಿಬೇವನ್ನು ಯಾರು ಎತ್ತಿಡದೇ ಇರೋ ರೀತಿಯಲ್ಲಿ ಹೇಗೆ ಯೂಸ್ ಮಾಡೋದು, ನಾವು ಎಲ್ಲ ಅಡುಗೆಗಳಿಗೆ ಯೂಸ್ ಮಾಡಬೇಕು. ಅದನ್ನು ಅವರು ಮನೆಯವರು ತಿನ್ನಲೂಬೇಕು, ಅವ್ರ ಹೆಲ್ತು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಕರಿಬೇವನ್ನು ನೀವು ಯೂಸ್ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬೇಗ ಹೋಗಿ ನೋಡ್ಕೊಂಬನ್ನಿ. ಈ ಕರಿಬೇವು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಹೇರ್ ಫಾಲ್ಗೆ ಯೂಸ್ಫುಲ್ ಆಗುತ್ತೆ, ಹಾಗೆ ನಿಮ್ಮ ಡೈಜೆಷನ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಿಮ್ಮ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು, ತುಂಬ ವಿಟಮಿನ್ಸ್ ಇರುವಂತಹ ಒಂದು ಪದಾರ್ಥ. ಆದರೆ ನಾವೇನು ಮಾಡ್ತೀವಿ, ಕರಿಬೇವು ಹಾಕಿ ಅದನ್ನು ಒಗ್ಗರಣೆ ಕೊಟ್ಟಿರ್ತೀವಿ, ಎಲ್ಲರೂ ಎತ್ತಿ ಎತ್ತಿ ಬದಿಗಿಡ್ತಾರೆ ಅಲ್ವಾ. ಸೊ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಈ ಕರಿಬೇವನ್ನು ಈ ರೀತಿಯಾಗಿ ಯೂಸ್ ಮಾಡುವಂಥದ್ದು. ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ತೊಳೆದು ಒಣಸಿ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಆ ಕರಿಬೇವನ್ನು ನಾನಿವತ್ತು ಇಲ್ಲಿ ಫ್ರೈ ಮಾಡಿಕೊಂಡು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಸನ್ಲೈಟಿಂದ ಕೂಡ ಡ್ರೈ ಮಾಡ್ಕೋಬೋದು, ಆಯಿತಾ. ಸೊ ಇದು ಒಣಗಿಸ್ಬಿಟ್ಟು ನೀವು ಡ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ಒಂದು 2-3 ದಿನ ಆದರೂ ಒಣಗಿಸ್ಬೇಕು. ಅದಕ್ಕೋಸ್ಕರ ನಾನು ಇದರಲ್ಲೇ ಫ್ರೈ ಮಾಡ್ಕೊಂಡು ಒಣಗಿಸ್ಕೊಳ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಆಗುತ್ತೆ, ಅದಕ್ಕೋಸ್ಕರನೇ. ಸೊ ಈಗ ಇದು ಎಷ್ಟು ಫ್ರೈ ಆಗಬೇಕು ಅಂತ ಕೇಳಿದ್ರೆ, ನೀವು ಲೋ ಫ್ಲೇಮಲ್ಲಿಟ್ಟು ಒಂದು 15-20 ಮಿನಿಟ್ಸ್ ಇದನ್ನು ಡ್ರೈ ಮಾಡ್ಕೋಬೇಕು. ಆಗ ಮಾತ್ರ ಇದು ಕಂಪ್ಲೀಟ್ಲಿ ಡ್ರೈ ಆಗುತ್ತೆ, ಗೊತ್ತಾಯ್ತಾ. ಅದ್ರ ಸ್ಮೆಲ್ ಇದೆಯಲ್ಲ, ಎಷ್ಟು ಚೆನ್ನಾಗಿ ಅರೋಮಾ ಇಡೀ ಮನೆ ತುಂಬ ಬರ್ತಾಯಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಈ ಥರ ಕೈಯಲ್ಲಿ ಏನು ಅದನ್ನು ಪುಡಿ ಮಾಡಿದಾಗ ಪುಡಿ ಆಗಬೇಕು, ಅಷ್ಟೊಂದು ಫ್ರೈ ಆಗಲೇಬೇಕು. ಆಗ ಮಾತ್ರ ನಿಮಗೆ ಪೌಡರ್ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟು ಒಂದು ತಟ್ಟೆನಲ್ಲಿ ಹಾಕಿ ಬಿಸಿ ಇರೋದನ್ನು ಆರಿಸ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಫಸ್ಟು ಡ್ರೈ ಮಾಡ್ಕೊಳ್ಳಿ, ಅದನ್ನು ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಸ್ವಲ್ಪ ಒಣಗಿಸ್ಕೊಳ್ಳಿ, ಆಯಿತಾ. ಅಂದರೆ ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ನೀವು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿಯಾದಂತಹ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ. ನೀವು ಇನ್ನೂ ಸಣ್ಣದಾಗಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ತರಿಯಾಗಿ ಇಟ್ಟಿದ್ದೀನಿ. ಸೊ ಇದಕ್ಕಿಂತ ಸಣ್ಣದಾಗಿ ನೀವು ರುಬ್ಕೊಂಡು ಕೂಡ ಒಂದೊಂದು ಚಮಚ ನೀವು ಒಗ್ಗರಣೆಗೂ ಹಾಕ್ಕೊಳ್ಬೋದು, ಅಥವಾ ನಿಮ್ಮ ಯಾವುದೇ ಚಿತ್ರಾನ್ನ, ಪುಳಿಯೋಗರೆ, ಸಾಂಬಾರ್, ಏನೇ ಪದಾರ್ಥಗಳು ಮಾಡಿದ್ರೂ ಇದನ್ನು ನೀವು ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯ ಎಲ್ಲರಿಗೂ ಕರಿಬೇವು ಹೊಟ್ಟೆಗೆ ಹೋಗುತ್ತೆ, ಅದರಲ್ಲಿರುವಂತಹ ಎಲ್ಲ ಬೆನಿಫಿಟ್ ಸಿಗುತ್ತೆ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ, ತುಂಬ ಹೆಲ್ದಿಯಾಗಿ ನಾವು ಯಾವ ರೀತಿ ಕರಿಬೇವನ್ನು ಪ್ರಿಸರ್ವ್ ಮಾಡ್ಬೋದು, ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂಥೇಳಿ. ಈ ರೀತಿ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ಬೆನಿಫಿಟ್ಸ್ ಆಗುತ್ತೆ. ನಾವು ಆ ಕರಿಬೇವನ್ನು ಎತ್ತಿಡ್ದಿರ ತಿಂತೀವಿ. ಅದೇ ರೀತಿ ಯಾರಿಗೂ ಕರಿಬೇವು ಇಷ್ಟ ಇಲ್ಲ ಅಂತ ಹೇಳೋರು, ಕರಿಬೇವು ಇಷ್ಟ ಇಲ್ಲ ನನಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಸೊ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ಥರ ಇನ್ನೂ ಹಲವಾರು ವಿಡಿಯೋಗಳಿಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.